ವೈಯಲಿಕಾವಲ್ನಲ್ಲಿ ದಂಪತಿ ಜಗಳ ಬೀದಿಗೆ ಬಂದಿದೆ. ಪತಿ ಶ್ರೀಕಾಂತ್ ಆರೋಪವನ್ನ ತಳ್ಳಿ ಹಾಕಿದ ಪತ್ನಿ ಬಿಂದುಶ್ರೀ. ಸುವರ್ಣ ನ್ಯೂಸ್ಗೆ ನೊಂದ ಪತ್ನಿ ಬಿಂದುಶ್ರೀ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅತ್ತೆ ಮನೆಯವರಿಂದ ನನಗೆ ವರದಕ್ಷಿಣೆ ಕಿರುಕುಳವನ್ನ ನೀಡಲಾಗ್ತಾ ಇದೆ. 40 ಲಕ್ಷ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿದ್ರು ಕೂಡ ಹಣಕ್ಕೆ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ನನ್ನ ಅತ್ತೆ ನಾದಿನಿ ಭಾವನಿಂದ ನನಗೆ ಟಾರ್ಚರ್ ನೀಡಲಾಗ್ತಾ ಇದೆ. 60 ವರ್ಷ ಆದ್ರೂ ಕೂಡ ಪರವಾಗಿಲ್ಲ, ಮಕ್ಕಳು ಮಾಡ್ಕೊಳ್ಳೋಣ ಅಂತ ಹೇಳಿದೆ. ಎಲ್ಲೂ ಹೋಗಲ್ಲ, ಮನೆಯಲ್ಲೇ ಇರ್ತೀನಿ ಅಂತ ಹೇಳಿದ್ದೆ. ನನ್ನ ಹೇಳಿಕೆಯನ್ನೇ ತಪ್ಪಾಗಿ ತಿರುಚಿ ಮಾತಾಡ್ತಾ ಇದ್ದಾರೆ. ಹಣ ನೀಡುವಂತೆ ನಾನು ಗಂಡನಿಗೆ ಟಾರ್ಚರ್ ಮಾಡಿಲ್ಲ, ನಾನೇ ಅವರಿಗೆ 5 ಲಕ್ಷ ರೂಪಾಯಿ ಹಣವನ್ನ ನೀಡಿದ್ದೀನಿ ಅಂತ ಸುವರ್ಣ ನ್ಯೂಸ್ಗೆ ನೊಂದ ಪತ್ನಿ ಬಿಂದುಶ್ರೀ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಅರೇಂಜ್ ಮ್ಯಾರೇಜೇ ಪ್ಯೂರ್ ಆಗಿ ಏನಂತ ಹೇಳಿದ್ರೆ ಮದುವೆ ಆಗಿ 2 ಮಂತ್ಸ್ ತಾಯಿ ಮನೆಯಲ್ಲೇ ಇದ್ವಿ. ಯಾಕೆ ಅಂತಂದರೆ ಹಬ್ಬಗಳು ಬಿತ್ತು ಕಂಟಿನ್ಯೂಸ್ ಆಗಿ. ಗೌರಿ ಹಬ್ಬ, ಬಾಗ್ನ ಕೊಡೋದು ಅದಂತೆಲ್ಲ ಆಯಿತು. ಅದು ಆಗಿ ಮದುವೆಗಿಂತ ಮುಂಚೆ ಚೆನ್ನಾಗೇ ಇದ್ದರು ನಮ್ಮ ಜೊತೆ. ಅವ್ರ ಮನೆಗೆ ಬರ್ತಿದ್ದಂಗೆ ಸ್ಟಾರ್ಟ್ ಆಯಿತು. ಅವ್ರ ಅಮ್ಮ ಅಂದರೆ ಬೇಸಿಕ್ ಥಿಂಗ್ಸ್ ಅಂದರೆ ಬಟ್ಟೆ ಬರಿ ಎಲ್ಲ ಮನೆಯಿಂದ ಕೊಟ್ಟು ಕಳಿಸಿದ್ರು. ಬೇಸಿಕ್ ಥಿಂಗ್ಸ್ ಬರುತ್ತಲ್ವ, ಪೇಸ್ಟು, ಸೋಪು, ಅದನ್ನೆಲ್ಲನೂ ತಾಯಿ ಮನೆಯಿಂದ ತರಬೇಕಂತ ಹೇಳಿ ಫಸ್ಟ್ ಕಿರುಕುಳ ಸ್ಟಾರ್ಟ್ ಮಾಡಿದ್ರು ಅವರು. ಆವಾಗ ಏನೋ ಇದು ಸ್ಟಾರ್ಟಿಂಗ್ ಇದ್ದಿದೆ ಅಂತ ಹೇಳಿ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋದೆ ಎಲ್ಲನೂ. ಮತ್ತು ಬೇಸಿಕಲಿ ಅವ್ರು ನಾರ್ತ್ ಕರ್ನಾಟಕದವರು, ನಾವು ಈ ಕಡೆ ಸೌತ್ ಕರ್ನಾಟಕದವರು. ಅಂದರೆ ಅವ್ರ ಫುಡ್ಡು ಅವ್ರ ಲ್ಯಾಂಗ್ವೇಜೇ ಬೇರೆ ಇದೆ, ನನ್ನ ಫುಡ್ಡು ನನ್ನ ಲ್ಯಾಂಗ್ವೇಜೇ ಬೇರೆ ಇದೆ. ನಾನು ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಬಂದೆ. ಅವ್ರ ಫುಡ್ ಆಗಲಿ ಲ್ಯಾಂಗ್ವೇಜ್ ಆಗಲಿ ಅಡ್ಜಸ್ಟ್ ಮಾಡ್ಕೊಂಡೇ ಬಂದೆ. ಈ ಥರ ಟಾರ್ಚರ್ ಕೊಟ್ಟರು ನಾನು ಅಡ್ಜಸ್ಟ್ ಮಾಡ್ಕೊಂಡೇ ಬಂದೆ. ಒಂದು ದಿವಸ ಟಾರ್ಚರ್ ಅಂತ ಅಂದರೆ ಇವಾಗ ನಮ್ಮ ಮನೇಲಿ 40 lakhs ಖರ್ಚು ಮಾಡಿ ಮದುವೆ ಮಾಡಿದ್ದಾರೆ ಸರ್. ಮತ್ತು 5-6 kg ಬೆಳ್ಳಿ ಕೂಡ ಕೊಟ್ಟಿದ್ದಾರೆ ನಮಗವರು. ಇಷ್ಟೆಲ್ಲ ಕೊಟ್ಟಿದ್ರು ಅವ್ರ ತಾಯಿ ಡಿಮ್ಯಾಂಡ್ ಇಕ್ಕಿದ್ರು. ದೀಪಾವಳಿಗೂ ಕೂಡ ನಮಗೆ ನಮ್ಮ ಮಗನಿಗೆ ನೀವು ಉಂಗುರ ಮಾಡಿಕ್ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡಿಕ್ಕಿದ್ರು. ಅದೇ ನಾನು ಒಪ್ಕೊಳ್ಳಿಲ್ಲ. ಇಷ್ಟೆಲ್ಲ ಮತ್ತು ಏನು ತಿನ್ನೋಕ್ಕಾಗಲಿ ಮಾಡೋಕ್ಕಾಗಲಿ ಕೊಡ್ತಿರ್ಲಿಲ್ಲ. ಮತ್ತು ಅವ್ರ ತಾಯಿ ಹೆಂಗೆ ಬಿಹೇವ್ ಮಾಡಂತ ಹೇಳಿದ್ರೆ, ಸೊಸೆ ಅಂದರೆ ಏನಕ್ಕೂ ಇಲ್ಲ, ಅವಳು ಒಂದು ಮನೆ ಕೆಲಸದವಳು ಅಷ್ಟೇ. ಡ್ರೆಸ್ ಕೂಡ ಕೇಳಂಗಿಲ್ಲ, ಏನು ಮಾಡೋಂಗಿಲ್ಲ. ಪೇರೆಂಟ್ಸ್ಗೆ 3 ಜನ ಮಕ್ಕಳಿದ್ದಾರೆ. ಅವ್ರ 3 ಜನಕ್ಕೂ ಇದೇ ಒಂದು ಬಿಸ್ನೆಸ್ ಆಗಿಬಿಟ್ಟಿದೆ. ಮದುವೆ ಮಾಡ್ಕೊಳ್ಳೋದು, ಡೌರಿ ಕೇಳೋದು. ಅವ್ರ ಮಗಳಿಗೆ ಅವ್ರ ಅಳಿಯನ್ನೇ ಮದುವೆ ಮಾಡ್ಕೊಂಡಿದ್ದಾರೆ. ಹಂಗಿದ್ರು ಗಂಡಸ್ತಾನ ಇಲ್ಲ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.